ರಾಜ್ಯ ಸರ್ಕಾರದ ಆಡಳಿತ, ಗುಪ್ತಚರ ಪೊಲೀಸ್ ವೈಫಲ್ಯದಿಂದ ಕಳೆದ 2 ತಿಂಗಳಿನಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆದ ಕೊಲೆಯಿಂದ ಅಶಾಂತಿ ವಾತಾವರಣ ನಿರ್ಮಾಣವಾಗಿದ್ದು, ಕೊಲೆಯಾದ ವ್ಯಕ್ತಿಯ ಮನೆಗೆ ಸರ್ಕಾರದ ಪರವಾಗಿ ಪಂಚಾಯತ್ ಸದಸ್ಯನಿಂದ ಹಿಡಿದು ಮಂತ್ರಿ, ಮುಖ್ಯಮಂತ್ರಿವರೆಗೂ ಯಾರೂ ಹೋಗಬಾರದು ಎಂದು ಬೆದರಿಕೆ ಹಾಕಿದ್ದನ್ನು ನೆಪವಾಗಿಸಿ ಯಾರೂ ಹೋಗದೆ ಹಿಂದೂ ಸಮಾಜವನ್ನು ಕೆರಳಿಸಿ ಕೊಲೆಯ ಸಿಟ್ಟು ಮರೆಯುವ ಮುನ್ನ ಇನ್ನೊಂದು ಕೊಲೆ ನಡೆದಿದ್ದು, ಇದಕ್ಕೆ ಕರ್ನಾಟಕ ರಾಜ್ಯ ಆಳುವ ಸರ್ಕಾರವೇ ನೇರ ಹೊಣೆಯಾದರೂ ಇದನ್ನು ಮುಂದಿಟ್ಟು ಹಿಂದೂ ಧಾರ್ಮಿಕ ಸಾಮಾಜಿಕ ಹೋರಾಟಗಾರರನ್ನು ಸಹಿತ 21 ಹಿಂದೂ ಮುಖಂಡರನ್ನು ಗಡೀಪಾರಿಗೆ ಪೊಲೀಸ್ ಇಲಾಖೆ ಹಾಗೂ ಸರ್ಕಾರ ಸೇರಿ ಸಿದ್ಧತೆ ನಡೆಸಿರುವುದನ್ನು ಹಿಂದೂ ಮಹಾಸಭಾ ಕರ್ನಾಟಕ ಘಟಕ ಉಗ್ರವಾಗಿ ಖಂಡಿಸುತ್ತದೆ. ಇದು ಮಾನವ ಹಕ್ಕು ಉಲ್ಲಂಘನೆ ಕೂಡ ಆಗಿರುವುದರಿಂದ ಕೂಡಲೇ ಈ ತೀರ್ಮಾನವನ್ನು ಕೈಬಿಡಬೇಕು ಎಂದು ಹಿಂದೂ ಮಹಾಸಭಾ ಕರ್ನಾಟಕ ಸರ್ಕಾರವನ್ನು ಒತ್ತಾಯಿಸುತ್ತದೆ.